ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ಮಿಲ್ಕ್ ಶೇಕ್ ರೆಸಿಪಿ. ಮನೇಲಿರೋ ಬಿಸ್ಕೆಟಲ್ಲೇ ನಾನು ಮಿಲ್ಕ್ ಶೇಕ್ ಮಾಡ್ತೀನಿ. ಈ ಓರಿಯೋ ಬಿಸ್ಕೆಟ್ ಇಟ್ಟು ನಾನು ಈಗ ಮಿಲ್ಕ್ ಶೇಕ್ ಮಾಡಿದ್ದೀನಿ. ಅದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ. ಫ್ರೆಂಡ್ಸ್, ಈ ಬೇಸಿಗೆ ತುಂಬ ಇದೆ ನಮಗೆ ಈ ಸತಿ. ಬಿಸಿಲು ಅಂದರೆ ಬಿಸಿಲು ಇಷ್ಟು ಬಿಸಿಲಲ್ಲ. ನಾವೆಲ್ಲ ಏನೇ ಮಜ್ಜಿಗೆ ನೀರಂತ ಕುಡಿದ್ರು ಮಕ್ಕಳು ಬಂದು ಕೂಲ್ ಡ್ರಿಂಕ್ಸೇ ಜಾಸ್ತಿ ಕೇಳೋದು. ಅದಕ್ಕೆ ಮನೇಲಿರೋ ಹಾಲಿಟ್ಟು ನಾನು ಹಾಲು ಕಾಯಿಸ್ಬಿಟ್ಟು ಓರಿಯೋ ಬಿಸ್ಕೆಟ್ ಇಟ್ಟು ಮಿಲ್ಕ್ ಶೇಕ್ ಮಾಡಿದೆ. ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ನಾನು ಮೊದಲೇ 1 ಲೀಟ್ರ್ ಹಾಲು ಕಾಯಿಸಿ ಆರಿಸಿ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದೇ ಈಗ ಫ್ರಿಜ್ಜಿಂದ ತೆಗೆದಿರೋ ಹಾಲೇ ಇದು. ನಾನು ಫಸ್ಟೇ ಕಾಯಿಸಿ ಅದನ್ನು ಆರಿಸಿ ಆಮೇಲೆ ಫ್ರಿಜ್ಜಲ್ಲಿ ಇಟ್ಟೆ. ಒಂದು 4 ಅವರ್ ಇಟ್ಬಿಟ್ಟು ತೆಗೆದಿದ್ದೀನಿ. ಈಗ ಒಂದು ಪ್ಯಾಕೆಟ್ ಐದು ರೂಪಾಯಿ ಪ್ಯಾಕೆಟ್, ಆ ಹಾಲ್ಗೆ 4 ಪ್ಯಾಕೆಟ್ ಬೇಕು. ನಾನು ಫಸ್ಟು 1 ಪ್ಯಾಕೆಟ್ ತೋರಿಸ್ತಾ ಇದ್ದೀನಿ. 1 ಪ್ಯಾಕೆಟ್ ಬಿಸ್ಕೆಟ್ ಹಾಕ್ತೆ, ಐಸ್ ಕ್ಯೂಬ್ ಹಾಕ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಐಸ್ ಕ್ಯೂಬ್ ಹಾಕ್ಕೋಬೋದು. ಡೈರಿ ಮಿಲ್ಕು, ನಾನು ಡಾರ್ಕ್ ಚಾಕ್ಲೇಟ್ ಇತ್ತು, ಡಾರ್ಕ್ ಚಾಕ್ಲೇಟು ಇದಕ್ಕೆ ಹಾಕಿದ್ದೀನಿ. ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ನಾವು ಈಗ ಒಂದು ಅರ್ಧ ಕಪ್ಪು ಸಕ್ಕರೆ, ಈಗ ನಾನು ಹಾಕಿರೋ ಬಿಸ್ಕೆಟ್ಗೆ ಅರ್ಧ ಕಪ್ ಸಕ್ಕರೆ ಬೇಕು. ಒಂದು ಸಣ್ಣ ಪ್ಯಾಕೆಟ್ ಬಿಸ್ಕೆಟು, ಇದು ಡಾರ್ಕ್ ಚಾಕ್ಲೇಟ್, ಇದರಲ್ಲಿ ಅರ್ಧನೇ ಹಾಕ್ತಾಯಿದ್ದೀನಿ. ಯಾಕಂದರೆ ಬಿಸ್ಕೆಟ್ ಹಾಕಿದ್ದೀನಿ ಅಲ್ಲ, ಫ್ಲೇವರ್ ಜಾಸ್ತಿ ಆಗುತ್ತೆ ಅಂತ. ಈ ಹಾಲನ್ನ ನಾನು 3 ಸತಿ ಮಿಕ್ಸಿಗೆ ಹಾಕ್ತೆ. ಇಷ್ಟಿಷ್ಟು 3 ಬಿಸ್ಕೆಟ್ ಪ್ಯಾಕೆಟೇ ಹಾಕ್ತೆ. ಆದರೆ 4 ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು 3 ಪ್ಯಾಕೆಟೇ ಹಾಕ್ತೆ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಒಂದು 5 ನಿಮಿಷ ನೊರೆ ಬರೋ ತನಕ. ಚೆನ್ನಾಗಿ ನೊರೆ ಬಂದಿದೆ, ವಾಸನೆ ಗಮ್ಮಂತ ಚೆನ್ನಾಗಿದೆ. ಅದು ಬಿಸ್ಕೆಟು ಮತ್ತು ಬ್ಲ್ಯಾಕ್ ಚಾಕ್ಲೇಟ್ ಹಾಕಿದ್ನಲ್ಲ, ಡಾರ್ಕ್ ಚಾಕ್ಲೇಟು, ಆ ಸ್ಮೆಲ್ಲು ತುಂಬ ಚೆನ್ನಾಗಿ ಬಂದಿದೆ. ರೆಡಿ ಆಯಿತು. ಡಾರ್ಕ್ ಚಾಕ್ಲೇಟು ಹಾಕಿ ಬಿಸ್ಕೆಟ್ ಎಲ್ಲ ಹಾಕಿ ನಾನು ಮಾಡಿರೋ ಮಿಲ್ಕ್ ಶೇಕು, ಅಂದರೆ ಓರಿಯೋ ಬಿಸ್ಕೆಟಲ್ಲಿ ಮಿಲ್ಕ್ ಶೇಕು ತುಂಬ ಚೆನ್ನಾಗಿ ರೆಡಿಯಾಗಿದೆ. ಫ್ರೆಂಡ್ಸ್, ತುಂಬ ಕೂಲಾಗಿರೋ ಒಂದು ಮಿಲ್ಕ್ ಶೇಕ್ ರೆಡಿಯಾಗಿದೆ. ಮಕ್ಕಳು ದೊಡ್ಡವರು ಎಲ್ಲರಿಗೂ ಇಷ್ಟ. ಯಾಕಂದರೆ ಬೇಸಿಗೆ ಅಷ್ಟಿದೆ ಈ ಸತಿ, ಬಿಸಿಲು ಅಷ್ಟಿದೆ. ಇದಕ್ಕೆ ಡೆಕೋರೇಷನ್ಗೆ ಓರಿಯೋ ಬಿಸ್ಕೆಟು ಒಂದು ಸ್ವಲ್ಪ ಪುಡಿ ಮಾಡಿಬಿಟ್ಟು, ಜೊತೆಗೆ ನಾನು ಡಾರ್ಕ್ ಚಾಕ್ಲೇಟು ಪುಡಿ ಮಾಡಿ ಅದನ್ನು ಡೆಕೋರೇಷನ್ಗೆ ಹಾಕಿದ್ದೀನಿ. ಈಗ ಓರಿಯೋ ಬಿಸ್ಕೆಟು ಮತ್ತು ಡಾರ್ಕ್ ಚಾಕ್ಲೇಟ್ 2 ಮಿಕ್ಸ್ ಮಾಡಿದ್ದೀನಿ. ಜೊತೆಗೆ ಒಂದು ಬಿಸ್ಕೆಟ್ ಇಡೋಣ, ಓರಿಯೋ ಬಿಸ್ಕೆಟ್. ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ವಾವ್ ಫ್ರೆಂಡ್ಸ್, ಚೆನ್ನಾಗಿ ರೆಡಿಯಾಗಿದೆ ಮಿಲ್ಕ್ ಶೇಕು, ಓರಿಯೋ ಮಿಲ್ಕ್ ಶೇಕು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೂ ಒಳ್ಳೊಳ್ಳೆ ವಿಡಿಯೋ ಕೊಡ್ತಾ ಇರ್ತೀನಿ. ಮತ್ತು ಮಿಲ್ಕ್ ಶೇಕು, ಇನ್ನೊಂದು ರೋಸ್ ಮಿಲ್ಕ್ ಶೇಕ್ ಕೊಡ್ತೀನಿ. ಅದು ತುಂಬಾ ಚೆನ್ನಾಗಿರುತ್ತೆ ಆ ರೆಸಿಪಿ. ಅದನ್ನೊಂದು ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಮುಂದಿನ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್.